ಕಾಣದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದ್ರೇನಂತೆ ಗೆಳೆಯ. ಮೇಲೊಬ್ಬ ಎಲ್ಲವನ್ನ ನೋಡ್ತಾ ಇರ್ತಾನೆ. ನಿನ್ನ ಕಣ್ಣೀರಿನ ಎಲ್ಲ ಹನಿಗಳಿಗೆ ಅವನು ಖಂಡಿತವಾಗ್ಲೂ ನ್ಯಾಯ ನೀಡಿಯೇ ತೀರ್ತಾನೆ. ಯಾರೋ ಒಬ್ಬರು ಮನಸ್ಸಿಗೆ ನೋವು ಮಾಡ್ತಾರೆ ಅಂತ ನಿನ್ನ ಮನಸ್ಸನ್ನು ನೀನು ಹಾಳು ಮಾಡ್ಕೋಬಾರ್ದು. ನೀನು ಹೇಗೆ ಇದ್ರೂ ಆಡಿಕೊಳ್ಳುವವರು ಇದ್ದೇ ಇರ್ತಾರೆ. ಅವರು ಮುಂದೆ ತಲೆ ಎತ್ತಿ ನಡೆಯಬೇಕು. ಆಗ ಅವರೇ ತಲೆ ತಗ್ಗಿಸ್ತಾರೆ. ಎಲುಬಿಲ್ಲದ ನಾಲಿಗೆ ಏನು ಬೇಕಾದರೂ ಹೇಳಲಿ, ಅದು ಅವರವರ ಯೋಗ್ಯತೆಯನ್ನು ತೋರಿಸುತ್ತೆ. ನೀನೊಬ್ಬ ದೊಡ್ಡ ಕೋಟ್ಯಾಧಿಪತಿಯಾಗಬೇಕು ಅಂದರೆ ನೀನು ಅವರಿವರ ಚಿಂತೆಯನ್ನು ಮೊದಲು ಬಿಟ್ಬಿಡಬೇಕು. ಈ ಬದುಕು ನಿನ್ನದು, ಬೇರೆ ಯಾರ್ದೂ ಅಲ್ಲ. ಬಿಟ್ಬಿಡು ನಿನ್ನ ಅರಿಯದೇ ಇರುವವರ ಜನರ ಚಿಂತೆ. ಸಮಯವೇ ತಿಳಿಸುತ್ತೆ ಅವರಿಗೆ ನಿನ್ನ ಬೆಲೆ ಏನು ಅಂತ. ಬದಲಾಗು, ನೀನು ಬದಲಾಗು ಮೊದಲು. ಆಗ ನೋಡು, ಕಷ್ಟಗಳನ್ನು ಮೌನವಾಗಿ ದಾಟಬೇಕು, ಪರಿಶ್ರಮವನ್ನು ಸದ್ದಿಲ್ಲದೆ ಸಾಕಬೇಕು. ಸಿಗುವ ಯಶಸ್ಸಿನ ಶಬ್ದ ಜಗತ್ತಿಗೆ ಕೇಳಿಸುವಂತಿರಬೇಕು. ಸೋಲಲು ನೂರಾರು ಕಾರಣಗಳಿರುತ್ತೆ ಗೆಳೆಯ, ಗೆಲುವಿಗೆ ಒಂದೇ ಕಾರಣ. ಏನು ಗೊತ್ತಾ? ಗೆಲ್ಲಬೇಕೆಂಬ ಉತ್ಕಟ ಇಚ್ಛೆ. ಅದನ್ನು ಮೊದಲು ಬೆಳೆಸ್ಕೋ. ಹಣೆಯಲ್ಲಿ ಏನು ಬರೆದಿದೆಯೋ ಅದೇ ಆಗೋದು ಅಂತ ಸೋಮಾರಿ ಆಗಬೇಡ. ಕಾಯಕ ಮಾಡಲೇಬೇಕು. ಹಣೆಯಲ್ಲಿ ಏನು ಬರೆದಿದೆಯಾ ಅಂತ ಗೊತ್ತಾಗೋದು ಪ್ರಯತ್ನ ಮಾಡಿದ ನಂತರವೇ ಹೊರತು ಪ್ರಯತ್ನ ಮಾಡುವ ಮುಂಚೆ ಅಲ್ಲ. ಬಗ್ಗಿದರೆ ಸಾಕು, ಆಲಸ್ಯ ಆವರಿಸಿಕೊಳ್ಳಲು ಕಾಯ್ತಾ ಇರುತ್ತೆ. ಹೊಸ ಹೊಸ ಕೆಲಸಗಳನ್ನು ಮಾಡ್ತಾನೇ ಇರು. ಮೈಗಳತನ ಬೆನ್ನೇರಲು ಬಿಡಬೇಡ. ನನಗೆ ಅವ್ರು ಅವಮಾನ ಮಾಡಿದ್ರು ಅಂತ ನೀನು ಅವ್ರ ಜೊತೆ ಜಗಳ ಮಾಡಬೇಡ. ಬದಲಿಗೆ ಅವ್ರ ಎದುರೇ ಬೆಳೆದ ಬದುಕು ತೋರಿಸು. ಅದೇ ನೀನು ಅವರಿಗೆ ನೀಡುವಂತಹ ಉತ್ತರ ಆಗಬೇಕು. ಯಾರೂ ಶ್ರೇಷ್ಠರೂ ಅಲ್ಲ, ಕನಿಷ್ಠರೂ ಅಲ್ಲ. ಪ್ರತಿಯೊಬ್ಬರು ಅವರದ್ದೇ ಆದ ವೈಶಿಷ್ಟ್ಯಗಳಿರುತ್ತೆ. ಯಾರನ್ನು ಯಾರಿಗೂ ಹೋಲಿಸದೇ ಇರುವುದೇ ಮನುಷ್ಯನ ಅತಿಯಾದ ಒಳ್ಳೆಯ ಗುಣ. ನಿಂದನೆಗಳಿಗೆ ಕಿವಿ ಕೊಟ್ಟರೆ ಗುರಿ ಮುಟ್ಟೋದು ಸಾಧ್ಯವೇ ಇಲ್ಲ. ನೀನು ಕಿವುಡರಾಗಿದ್ದು ಬಿಡು. ಆಡಿಕೊಳ್ಳುವವರು ಬರೆಚಿಕೊಳ್ತಲೇ ಇರಲಿ. ಗೆಳೆಯ, ನೀನು ಮಾತ್ರ ನಿನ್ನ ಗುರಿಯ ಕಡೆಗೆ ಸಾಗು. ನಿನಗೆ ಬರಬೇಕೆಂದು ವಿಧಿಲಿಖಿತವಾದಿದ್ರೆ ಅದು ಬಂದೇ ಬರುತ್ತೆ. ಇಲ್ಲವಾದದ್ದು ತಿಪ್ಪರ್ಲಾಗ ಹೊಡೆದರೂ ಬರೋದಿಲ್ಲ. ದಕ್ಕಿರುವಷ್ಟನ್ನು ಚೆನ್ನಾಗಿ ಆನಂದಿಸಲು ಕಲಿ. ಅದರಲ್ಲಿ ಸುಖವಾಗಿ ಬದುಕೋದನ್ನು ಕಲಿ. ನೀನು ಕೋಟ್ಯಾಧಿಪತಿ ಆಗಬೇಕು ಅಂದರೆ ಕಾಯುತ್ತಾ ಕೂತ್ರೆ ಉಪಯೋಗ ಇಲ್ಲ. ಏಳಬೇಕು, ಮುನ್ನುಗ್ಗಬೇಕು, ಸವಾಲಿಗೆ ಎದೆ ಕೊಡಬೇಕು, ಕಷ್ಟಗಳನ್ನು ಅನುಭವಿಸಬೇಕು, ಕಷ್ಟಗಳನ್ನು ಎದುರಿಸಬೇಕು, ನಷ್ಟವನ್ನು ಮರೆತು ಬಿಡಬೇಕು. ಆಗ ಮಾತ್ರ ನಿನ್ನ ಜೀವನ ಸುಗಮ. ಶ್ರಮವೂ ನಿನ್ನದೇ, ಸಮಯವೂ ನಿನ್ನದೇ. ಸಾಧಿಸುವ ಛಲ ನಿನ್ನಲ್ಲಿದ್ದರೆ ಪ್ರತಿಫಲ ಕೂಡ ನಿನ್ನದೇ. ಕೊನೆಗೊಂದು ಮಾತು ಹೇಳ್ತೀನಿ ಕೇಳು. ಬದುಕಿನ ಅತ್ಯಂತ ಕಠಿಣ ಸಂದರ್ಭಗಳಲ್ಲಿಯೇ ನಿನ್ನ ನಿಜವಾದ ಸಾಮರ್ಥ್ಯ ಅನಾವರಣಗೊಳ್ಳೋದು. ಎಷ್ಟು ಕಷ್ಟಗಳು ಬರುತ್ತೋ ಅಷ್ಟು ನೀನು ಗಟ್ಟಿಯಾಗ್ತಾ ಹೋಗ್ತೀಯ. ಇಂತಹ ಮತ್ತಷ್ಟು ಮೋಟಿವೇಶನಲ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.